ನಾಯಕತ್ವ ತರಬೇತಿ ಕಾರ್ಯಕ್ರಮ ಯಾಕೆ ಮಾಡಬೇಕು ಅಂತಕ್ಕಂಥ ಈ ಮೂಲ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾನೆ, ದೇಶ ಕಟ್ಟಲಿಕ್ಕೆ 100 ಯುವಕರು ನನಗೆ ಬೇಕಾಗಿದ್ದಾರೆ ಅಂತ ಅಂದಾಗ, ಯಾವ ರೀತಿ ಯುವಕರು ನಿಮಗೆ ಬೇಕಾಗಿದ್ದಾರೆ ಸ್ವಾಮೀಜಿ ಅಂತ ಕೇಳಿದಾಗ ಸ್ವಾಮೀಜಿ ಉತ್ತರ ಕೊಡ್ತಾರೆ, ಕಬ್ಬಿಣದಂಥ ಮಾಂಸಖಂಡ ಇರಬೇಕು, ಉಕ್ಕಿನಂಥ ನರಮಂಡಲ ಇರಬೇಕು, ಮಿಂಚಿನಂಥ ಬುದ್ಧಿಶಕ್ತಿ ಇರಬೇಕು, ಮಾನಸಿಕತೆ ಹೇಗಿರಬೇಕು ಅಂದರೆ ಪರ್ವತ ನೋಡಿದ್ರೆ ಅದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ ಅಂತಕ್ಕಂಥ ಆ ಒಂದು ಮಾನಸಿಕತೆ ಮತ್ತು ಸ್ಥೈರ್ಯ ಪ್ರಾಪ್ತಿ ಮಾಡ್ಕೊಂಡಿರ್ತಕ್ಕಂಥ ಯುವಕರು ನನಗೆ ಬೇಕಾಗಿದ್ದಾರೆ ಅಂತ ಅಂದಾಗ, ಅದಕ್ಕೆ ಸರಿ ಸಮಾನವಾಗಿ ಪೂರಕವಾಗಿ ಯುವ ನಾಯಕತ್ವ ತರಬೇತಿ ಕಾರ್ಯಕ್ರಮದಲ್ಲಿ ಹೇಳಿಕೊಡ್ತಕ್ಕಂಥ ಪ್ರಕ್ರಿಯೆಗಳ ಮಾಧ್ಯಮದಿಂದ ಮತ್ತು ಅದರಲ್ಲಿ ಇರ್ತಕ್ಕಂಥ ಚಿಂತನೆಗಳ ಮಾಧ್ಯಮದಿಂದ ಒಬ್ಬ ಯುವಕನಲ್ಲಿ ಇರ್ತಕ್ಕಂಥ ಶರೀರ, ಆತನಲ್ಲಿ ಇರ್ತಕ್ಕಂಥ ಮಾಂಸಖಂಡಗಳು ಕಬ್ಬಿಣದಂಗೆ ಆಗ್ತವೆ, ಆತನಲ್ಲಿ ಇರ್ತಕ್ಕಂಥ ಬುದ್ಧಿಶಕ್ತಿ ಮಿಂಚಿನಂಗೆ ಆಗ್ತದೆ, ಆತನಲ್ಲಿ ಇರ್ತಕ್ಕಂಥ ಮಾನಸಿಕತೆ ಸಾಕಷ್ಟು ಸ್ಥೈರ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೆ. ಅದೇ ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯುವಕ ಮತ್ತು ಯುವತಿಯರು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾನು ಇಷ್ಟಪಡ್ತೇನೆ.